ಕಡತ ನ್ಯೂಸ್. ತಪ್ಪು ಮಾಡಿಲ್ಲ, ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ರೋಡ್ ಸ್ಯಾಂಕ್ಷನ್ ಮಾಡಿಸಿದ್ ನಾವು ಚಿಂತಾಮಣಿ ಸರಸ್ವತಿ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಇನ್ಯಾವನ್ ಬರ್ತಾನೆ ಬರ್ಲಿ. ಯಾರು ಸ್ಯಾಂಕ್ಷನ್ ಮಾಡಿಸಿದ್ದು ಅನ್ನೋದು ಆದೇಶ ಪತ್ರವನ್ನ ಆ ಸರಸ್ವತಿ ದೇವಸ್ಥಾನ ಮುಂದೆ ಇಡ್ತೀನಿ, ಅವರು ಬಂದಿಡ್ಲಿ. ಮತ್ತೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಅನುದಾನವನ್ನ ಯಾವ್ಯಾವ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅನ್ನೋ ಪಟ್ಟಿನೂ ಕೊಡ್ತೀನಿ. ಯಾವ ಊರಿನಲ್ಲೂ ಸಿಟಿ ರವಿಗಿಂತ ₹1 ಜಾಸ್ತಿ ಕೊಟ್ಟೆ ಅಂತ ಬೀಗೋದಕ್ಕೆ ಯಾರಿಗೂ ಅವ್ರು ಈ ಜನ್ಮದಲ್ಲಾಗಲ್ಲ. ಯಾಕೆಂದ್ರೆ ಅಷ್ಟು ವಿಶೇಷ ಅನುದಾನವನ್ನ ತಂದು ಕೆಲಸ ಮಾಡಿಸಿರೋದು ನಾನು. ಈ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅದು ಬಿಟ್ರೆ ಇನ್ನೇನು ಇರಲಿಲ್ಲ. ನಾವು ದುಡ್ಡು ಹಾಕ್ಸಿದ್ರೊಳಗೆಲ್ಲ ಹೋಗಿ ಉದ್ಘಾಟನೆ ಮಾಡಿ, ಆಮೇಲೆ ದೇವಸ್ಥಾನಕ್ಕೆ ದುಡ್ಡು ಹಾಕ್ಸಿದ್ರೊಳಗೆಲ್ಲ ಕಾಂಟ್ರಾಕ್ಟರ್ಗಳಿಗೆ, ಇಂಜಿನಿಯರ್ಗಳಿಗೆ ಹೇಳಿ ಇದು ಪ್ರೋಟೋಕಾಲು ಶಾಸಕರು ಕೊಡಬೇಕು, ಚಾಕು ಶಾಸಕರು ಕೊಡಬೇಕು ಅಂತ ಹೇಳಿ ಯಾರ್ದೋ ದುಡ್ಡು ಯಾರ್ದೋ ಜಾತ್ರೆ ಅಂತ ತೋರಿಸ್ತಾರಲ್ಲ, ಈ ನಾಟಕ ಬಂದ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ಇವು ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ. ನಾವು ಯಾವ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಅವರಿಗೆ ನಾನು ಹೇಳಕ್ ಬಯಸ್ತೇನೆ, ನೀವು ವಿಳಂಬಕ್ಕೆ ಕಾರಣ ನಿಮ್ಮ KEB, ವಿಳಂಬಕ್ಕೆ ಕಾರಣ ನಿಮ್ಮ ಅರಣ್ಯ ಇಲಾಖೆ, ವಿಳಂಬಕ್ಕೆ ಕಾರಣ ನಿಮ್ಮ ಸರ್ಕಾರ ವರ್ಕ್ ಆರ್ಡರ್ ಕೊಟ್ಟಿದ್ದನ್ನ ತಡೆ ಹಿಡಿದು ನಿಲ್ಸಿದ್ದು ಕಾಮಗಾರಿ ನಿಲ್ಸಿದ್ದ ಕಾರಣಕ್ಕೆ ಉಳಿದ ಸಂಗತಿ ಹೇಳಿ ಅವ್ರ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಯಾಕೆ ಈಗಲೂ ಕಂಬ ತೆಗಿತಾ ಇದಾರೆ, ಇನ್ನೂ ಕಂಬ ಪೂರ್ತಿ ತೆಗ್ದಿಲ್ಲ. ಬೆಂಕಿ ಹಾಕಿಸ್ತೀನಿ ಅಂತ ಬೇರೆ ಹೇಳ್ತಾರಂತೆ. ಹಾಕಿಸ್ಲಿ ಬೆಂಕಿನ ನಾವು ನೋಡ್ತೀವಿ. ಅದೇನ್ ಬೆಂಕಿ ಹಾಕಿಸ್ತಾರೆ, ಇದೇನ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಮತ್ತು ನನಗೂ ಪಟ್ಟಿ ಇದೆ, ತರ್ಸ್ಕೊತಾ ಇದ್ದೀನಿ. ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರು ಕಾಮಗಾರಿನ ಮಾಡ್ತಾರೆ ಅನ್ನೋದನ್ನ ನನ್ನ ಹತ್ರನೂ ಪಟ್ಟಿ ಇದೆ. ಅದನ್ನು ನಾನು ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ. ಯಾರ್ಯಾರ ಹೆಸರಿನಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ದಾರೆ, ಯಾರ್ಯಾರು ಕಾಮಗಾರಿ ಮಾಡ್ತಿದ್ದಾರೆ ಅಂತ ಅದು ಒಂದಿನ ಬಹಿರಂಗ ಆಗುತ್ತೆ. ಶಾಸಕರು ಪ್ರೆಸ್ ಮೀಟ್ ಮಾಡಿದ್ರು, ಅವ್ರು ಹೇಳಿದ್ರು ಈ ರೋಡ್ ಕಾಮಗಾರಿಯನ್ನ CSC ಅವರು ಗುತ್ತಿಗೆ ತಗೊಂಡಿದ್ದಾರೆ, ಬೇಕು ಅಂತಾನೆ ಶಾಸಕರ ಹೆಸರಿಗೆ ಮಸಿ ಬಳಿಯಕ್ಕೋಸ್ಕರನೇ ಕಾಮಗಾರಿ ತಡ ಮಾಡಿದ್ದಾರೆ. ನೋಡ್ರಿ, 2022-23 ನಾನು MLA ಇದ್ದಾಗ ಮಂಜೂರಾಗಿದ್ದು. ಕಾರ್ಯಾದೇಶ ಕೊಡೋದು 24/7 ಅಂದ್ರೆ ತಡೆ ಹಿಡಿದು 15/7/24 ಅಂದ್ರೆ 1 ವರ್ಷ 3 ತಿಂಗಳು ಕಾರ್ಯಾದೇಶನೇ ಕೊಡ್ಲಿಲ್ಲ. ಕಾಸು ಕೊಡ್ಲಿ ಅಂತ ಕಾಯ್ತಾ ಇದ್ದೀರಾ? ಕಾರ್ಯಾದೇಶ ಕೊಡದಲ್ಲೇನೆ ಲಂಚಕ್ಕೋಸ್ಕರ ಬಾಯಿ ಬಿಟ್ಕೊಂಡಿದ್ದೀರಾ? ಅದನ್ನ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅವ್ರದ್ದು, ಎಷ್ಟೆಷ್ಟು ಪೀಡಿಸಿದ್ದಾರೆ ಅಂತ. ಇದಾದ್ಮೇಲೆ ಕಂಬ ತೆಗಿದಲೇನೆ 10 ಮೀಟರ್ ರೋಡ್ ಮಾಡಕ್ ಆಗ್ತಿತ್ತ? ಇನ್ನೂ ಕಂಬ ತೆಗ್ದಿಲ್ಲ, ಇನ್ನೂ ತೆಗಿತಾ ಇದ್ದಾರೆ. ಈಗಲೂ ನೋಡ್ಕೊ ಮನೆಯಲ್ಲಿ ಈಗಲೂ ಕಂಬ ತೆಗಿತಾ ಇದ್ದಾರೆ. ಮರ ತೆಗಿದಲ್ಲೇ ರೋಡ್ ಮಾಡಕ್ ಆಗ್ತಿತ್ತ? ಯಾವಾಗ ತೆಗ್ಸಿದಾರೆ ಮರ ತೆಗಿಯೋ ಕಾರ್ಯಾದೇಶ ಕೊಟ್ಟರದೇನೆ. ಪಬ್ಲಿಕ್ ಕಡತ ನ್ಯೂಸ್.